ಸಂಪರ್ಕದಲ್ಲಿರಿ ಬಸವರಾಜ್, ನಮ್ಮ ಪ್ರತಿನಿಧಿ ಹನುಮಂತು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಪ್ರೆಷರ್ ಅನ್ನೋದು SIT ಮೇಲೂ ಕೂಡ ಇದ್ದೇ ಇದೆ. ಒಂದು, ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ ತನಿಖೆ ಕೈಗೆತ್ತಿಕೊಳ್ಳುವಲ್ಲೇ ಅನ್ನೋ ಆರೋಪ. ಹಾಗೆ ಇದನ್ನ ಆದಷ್ಟು ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿರೋ ಒತ್ತಡ ಕೂಡ. ಸೊ SIT ಅಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಇಲಾಖೆಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ ಇದು. ಖಂಡಿತ ಸ್ಮಿತಾ, ಇಲ್ಲಿ ಒಂದು ಕಡೆ ತ್ವರಿತಗತವಾದಂತಹ ತನಿಖೆಯನ್ನ ಮಾಡಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಮತ್ತು ತನಿಖಾ ತಂಡದ ಮೇಲೆ ಬಹುದೊಡ್ಡ ಸವಾಲು ಕೂಡ ಇದ್ದಂತೆ ಕಾಣಿಸಿರುವಂಥದ್ದು. ಯಾಕಂತಂದು ಹೇಳಿದ್ರೆ ಇದು ಕೇವಲ ಅನೇಕ ರೀತಿಯ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣ ಮಾತ್ರನಾ, ಅಥವಾ ಬೇರೆ ಬೇರೆ ಸ್ವರೂಪಗಳು ಆಯಾಮಗಳು ಇದರಲ್ಲಿ ಅಡಗಿದೆಯಾ ಅನ್ನೋಂಥ ಚರ್ಚೆಗಳಿರುವಂಥ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಧರ್ಮಸ್ಥಳ ಅನ್ನುವಂಥದ್ದು ಸಹಜವಾಗಿಯೇ ಒಂದು ಧಾರ್ಮಿಕ ಸ್ಥಳವಾಗಿರುವಂಥ ಕಾರಣಕ್ಕಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಅನೇಕ ಭಕ್ತಾದಿಗಳು ಅಲ್ಲಿಯೇ ಒಂದು ಧರ್ಮಸ್ಥಳಕ್ಕೆ ಆಗಮಿಸುವಂಥ ಕಾರಣಕ್ಕಾಗಿ ಇಂತಹ ಹೊತ್ತಿನಲ್ಲಿ ಆ ಒಂದು ನಂಬಿಕೆ ಉಳಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದ್ದಂತೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅರಿಯುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ರಾಜಕೀಯ ಒತ್ತಡಕ್ಕೆ ಮಾಡೋದು, ಬೇರೆ ಒಂದಷ್ಟು ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂಥ ಕೆಲಸ ಆದರೆ ಸಹಜವಾಗಿ ಅದು ಸರ್ಕಾರಕ್ಕೆ ತಿರುಗುವಂಥ ಕೆಲಸ ಆಗ್ಬೋದು, ಮತ್ತು ಸರ್ಕಾರಕ್ಕೂ ಡ್ಯಾಮೇಜ್ ಆಗುವಂಥ ಒಂದಷ್ಟು ಕೆಲಸಗಳಾಗುವಂಥ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ಸತ್ಯಾಸತ್ಯತೆ ಏನಿದೆ ಅಂದರೆ ಆ ವ್ಯಕ್ತಿ ಹೇಳಿದಂಥ ನೂರಾರು ಶವಗಳ ಪ್ರಕರಣ ಏನಿದೆ, ಊತಂತ ಪ್ರಕರಣ ಏನಿದೆ, ಕೇವಲ ಮರೆಮಾಚುವಂಥ ಪ್ರಯತ್ನಗಳಾದರೂ ಕೂಡ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲ, ದೇಶದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು, ಬೇರೆ ಬೇರೆ ಆಯಾಮಗಳಿಗೆ ಚರ್ಚೆಯ ಸ್ವರೂಪಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕಾಗಿಯೇ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಮತ್ತು SIT ತನಿಖಾ ತಂಡ ಆಗಿರ್ಬೋದು, ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆಯನ್ನು ಅರಿಯುವಂತಹ ಪ್ರಯತ್ನಗಳನ್ನು ಯಾವುದೇ ರೀತಿಯ ಆ ಕಡೆ ಈ ಕಡೆ ವಾಲದಂತೆ ನೇರವಾಗಿ ಏನು ವಾಸ್ತವಾಂಶ ಇದೆ ಇಳಿಯುವಂತಹ ವಾಸ್ತವಾಂಶಗಳನ್ನು ತೆರೆದಿಡುವಂಥ ಪ್ರಯತ್ನವಂತ ಮಾಡುವಂತಹ ಬಹುದೊಡ್ಡ ಸವಾಲೀಗ ಸರ್ಕಾರದ ಮೇಲೆ, ತನಿಖಾ ತಂಡದ ಮೇಲೆ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಸ್ಮಿತಾ, ಬಸವರಾಜ್, ನಮ್ಮ ಪ್ರತಿನಿಧಿ ಹನುಮಂತು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಪ್ರೆಷರ್ ಅನ್ನೋದು SIT ಮೇಲೂ ಕೂಡ ಇದ್ದೇ ಇದೆ. ಒಂದು, ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ ತನಿಖೆ ಕೈಗೆತ್ತಿಕೊಳ್ಳುವಲ್ಲೇ ಅನ್ನೋ ಆರೋಪ. ಹಾಗೆ ಇದನ್ನ ಆದಷ್ಟು ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿರೋ ಒತ್ತಡ ಕೂಡ. ಸೊ SIT ಅಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಇಲಾಖೆಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ ಇದು. ಖಂಡಿತ ಸ್ಮಿತಾ, ಇಲ್ಲಿ ಒಂದು ಕಡೆ ತ್ವರಿತಗತವಾದಂತಹ ತನಿಖೆಯನ್ನ ಮಾಡಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಮತ್ತು ತನಿಖಾ ತಂಡದ ಮೇಲೆ ಬಹುದೊಡ್ಡ ಸವಾಲು ಕೂಡ ಇದ್ದಂತೆ ಕಾಣಿಸಿರುವಂಥದ್ದು. ಯಾಕಂತಂದು ಹೇಳಿದ್ರೆ ಇದು ಕೇವಲ ಅನೇಕ ರೀತಿಯ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣ ಮಾತ್ರನಾ, ಅಥವಾ ಬೇರೆ ಬೇರೆ ಸ್ವರೂಪಗಳು ಆಯಾಮಗಳು ಇದರಲ್ಲಿ ಅಡಗಿದೆಯಾ ಅನ್ನೋಂಥ ಚರ್ಚೆಗಳಿರುವಂಥ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಧರ್ಮಸ್ಥಳ ಅನ್ನುವಂಥದ್ದು ಸಹಜವಾಗಿಯೇ ಒಂದು ಧಾರ್ಮಿಕ ಸ್ಥಳವಾಗಿರುವಂಥ ಕಾರಣಕ್ಕಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಅನೇಕ ಭಕ್ತಾದಿಗಳು ಅಲ್ಲಿಯೇ ಒಂದು ಧರ್ಮಸ್ಥಳಕ್ಕೆ ಆಗಮಿಸುವಂಥ ಕಾರಣಕ್ಕಾಗಿ ಇಂತಹ ಹೊತ್ತಿನಲ್ಲಿ ಆ ಒಂದು ನಂಬಿಕೆ ಉಳಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದ್ದಂತೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅರಿಯುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ರಾಜಕೀಯ ಒತ್ತಡಕ್ಕೆ ಮಾಡೋದು, ಬೇರೆ ಒಂದಷ್ಟು ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂಥ ಕೆಲಸ ಆದರೆ ಸಹಜವಾಗಿ ಅದು ಸರ್ಕಾರಕ್ಕೆ ತಿರುಗುವಂಥ ಕೆಲಸ ಆಗ್ಬೋದು, ಮತ್ತು ಸರ್ಕಾರಕ್ಕೂ ಡ್ಯಾಮೇಜ್ ಆಗುವಂಥ ಒಂದಷ್ಟು ಕೆಲಸಗಳಾಗುವಂಥ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ಸತ್ಯಾಸತ್ಯತೆ ಏನಿದೆ ಅಂದರೆ ಆ ವ್ಯಕ್ತಿ ಹೇಳಿದಂಥ ನೂರಾರು ಶವಗಳ ಪ್ರಕರಣ ಏನಿದೆ, ಊತಂತ ಪ್ರಕರಣ ಏನಿದೆ, ಕೇವಲ ಮರೆಮಾಚುವಂಥ ಪ್ರಯತ್ನಗಳಾದರೂ ಕೂಡ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲ, ದೇಶದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು, ಬೇರೆ ಬೇರೆ ಆಯಾಮಗಳಿಗೆ ಚರ್ಚೆಯ ಸ್ವರೂಪಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕಾಗಿಯೇ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಮತ್ತು SIT ತನಿಖಾ ತಂಡ ಆಗಿರ್ಬೋದು, ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆಯನ್ನು ಅರಿಯುವಂತಹ ಪ್ರಯತ್ನಗಳನ್ನು ಯಾವುದೇ ರೀತಿಯ ಆ ಕಡೆ ಈ ಕಡೆ ವಾಲದಂತೆ ನೇರವಾಗಿ ಏನು ವಾಸ್ತವಾಂಶ ಇದೆ ಇಳಿಯುವಂತಹ ವಾಸ್ತವಾಂಶಗಳನ್ನು ತೆರೆದಿಡುವಂಥ ಪ್ರಯತ್ನವಂತ ಮಾಡುವಂತಹ ಬಹುದೊಡ್ಡ ಸವಾಲೀಗ ಸರ್ಕಾರದ ಮೇಲೆ, ತನಿಖಾ ತಂಡದ ಮೇಲೆ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಸ್ಮಿತಾ, ಬಸವರಾಜ್, ನಮ್ಮ ಪ್ರತಿನಿಧಿ ಹನುಮಂತು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಪ್ರೆಷರ್ ಅನ್ನೋದು SIT ಮೇಲೂ ಕೂಡ ಇದ್ದೇ ಇದೆ. ಒಂದು, ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ ತನಿಖೆ ಕೈಗೆತ್ತಿಕೊಳ್ಳುವಲ್ಲೇ ಅನ್ನೋ ಆರೋಪ. ಹಾಗೆ ಇದನ್ನ ಆದಷ್ಟು ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿರೋ ಒತ್ತಡ ಕೂಡ. ಸೊ SIT ಅಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಇಲಾಖೆಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ ಇದು.
ಖಂಡಿತ ಸ್ಮಿತಾ, ಇಲ್ಲಿ ಒಂದು ಕಡೆ ತ್ವರಿತಗತವಾದಂತಹ ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಮತ್ತು ತನಿಖಾ ತಂಡದ ಮೇಲೆ ಬಹುದೊಡ್ಡ ಸವಾಲು ಕೂಡ ಇದ್ದಂತೆ ಕಾಣಿಸಿರುವಂಥದ್ದು. ಯಾಕಂತಂದು ಹೇಳಿದ್ರೆ ಇದು ಕೇವಲ ಅನೇಕ ರೀತಿಯ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣ ಮಾತ್ರನಾ, ಅಥವಾ ಬೇರೆ ಬೇರೆ ಸ್ವರೂಪಗಳು ಆಯಾಮಗಳು ಇದರಲ್ಲಿ ಅಡಗಿದೆಯಾ ಅನ್ನೋಂಥ ಚರ್ಚೆಗಳಿರುವಂಥ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಧರ್ಮಸ್ಥಳ ಅನ್ನುವಂಥದ್ದು ಸಹಜವಾಗಿಯೇ ಒಂದು ಧಾರ್ಮಿಕ ಸ್ಥಳವಾಗಿರುವಂಥ ಕಾರಣಕ್ಕಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಅನೇಕ ಭಕ್ತಾದಿಗಳು ಅಲ್ಲಿಯೇ ಒಂದು ಧರ್ಮಸ್ಥಳಕ್ಕೆ ಆಗಮಿಸುವಂಥ ಕಾರಣಕ್ಕಾಗಿ ಇಂತಹ ಹೊತ್ತಿನಲ್ಲಿ ಆ ಒಂದು ನಂಬಿಕೆ ಉಳಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದ್ದಂತೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅರಿಯುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ರಾಜಕೀಯ ಒತ್ತಡಕ್ಕೆ ಮಾಡೋದು, ಬೇರೆ ಒಂದಷ್ಟು ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂಥ ಕೆಲಸ ಆದರೆ ಸಹಜವಾಗಿ ಅದು ಸರ್ಕಾರಕ್ಕೆ ತಿರುಗುವಂಥ ಕೆಲಸ ಆಗ್ಬೋದು, ಮತ್ತು ಸರ್ಕಾರಕ್ಕೂ ಡ್ಯಾಮೇಜ್ ಆಗುವಂಥ ಒಂದಷ್ಟು ಕೆಲಸಗಳಾಗುವಂಥ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ಸತ್ಯಾಸತ್ಯತೆ ಏನಿದೆ ಅಂದರೆ ಆ ವ್ಯಕ್ತಿ ಹೇಳಿದಂಥ ನೂರಾರು ಶವಗಳ ಪ್ರಕರಣ ಏನಿದೆ, ಊತಂತ ಪ್ರಕರಣ ಏನಿದೆ, ಕೇವಲ ಮರೆಮಾಚುವಂಥ ಪ್ರಯತ್ನಗಳಾದರೂ ಕೂಡ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲ, ದೇಶದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು, ಬೇರೆ ಬೇರೆ ಆಯಾಮಗಳಿಗೆ ಚರ್ಚೆಯ ಸ್ವರೂಪಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕಾಗಿಯೇ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಮತ್ತು SIT ತನಿಖಾ ತಂಡ ಆಗಿರ್ಬೋದು, ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆಯನ್ನು ಅರಿಯುವಂತಹ ಪ್ರಯತ್ನಗಳನ್ನು ಯಾವುದೇ ರೀತಿಯ ಆ ಕಡೆ ಈ ಕಡೆ ವಾಲದಂತೆ ನೇರವಾಗಿ ಏನು ವಾಸ್ತವಾಂಶ ಇದೆ ಇಳಿಯುವಂಥ ವಾಸ್ತವಾಂಶಗಳನ್ನು ತೆರೆದಿಡುವಂಥ ಪ್ರಯತ್ನವಂತ ಮಾಡುವಂತಹ ಬಹುದೊಡ್ಡ ಸವಾಲೀಗ ಸರ್ಕಾರದ ಮೇಲೆ, ತನಿಖಾ ತಂಡದ ಮೇಲೆ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಸ್ಮಿತಾ, ಬಸವರಾಜ್, ನಮ್ಮ ಪ್ರತಿನಿಧಿ ಹನುಮಂತು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಪ್ರೆಷರ್ ಅನ್ನೋದು SIT ಮೇಲೂ ಕೂಡ ಇದ್ದೇ ಇದೆ. ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ ತನಿಖೆ ಕೈಗೆತ್ತಿಕೊಳ್ಳುವಲ್ಲೇ ಅನ್ನೋ ಆರೋಪ. ಹಾಗೆ ಇದನ್ನ ಆದಷ್ಟು ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿರೋ ಒತ್ತಡ ಕೂಡ. ಸೊ SIT ಅಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಇಲಾಖೆಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ ಇದು. ಖಂಡಿತ ಸ್ಮಿತಾ, ಇಲ್ಲಿ ಒಂದು ಕಡೆ ತ್ವರಿತಗತವಾದಂತಹ ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಮತ್ತು ತನಿಖಾ ತಂಡದ ಮೇಲೆ ಬಹುದೊಡ್ಡ ಸವಾಲು ಕೂಡ ಇದ್ದಂತೆ ಕಾಣಿಸಿರುವಂಥದ್ದು. ಯಾಕಂತಂದು ಹೇಳಿದ್ರೆ ಇದು ಕೇವಲ ಅನೇಕ ರೀತಿಯ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣ ಮಾತ್ರನಾ, ಅಥವಾ ಬೇರೆ ಬೇರೆ ಸ್ವರೂಪಗಳು ಆಯಾಮಗಳು ಇದರಲ್ಲಿ ಅಡಗಿದೆಯಾ ಅನ್ನೋಂಥ ಚರ್ಚೆಗಳಿರುವಂಥ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಧರ್ಮಸ್ಥಳ ಅನ್ನುವಂಥದ್ದು ಸಹಜವಾಗಿಯೇ ಒಂದು ಧಾರ್ಮಿಕ ಸ್ಥಳವಾಗಿರುವಂಥ ಕಾರಣಕ್ಕಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಅನೇಕ ಭಕ್ತಾದಿಗಳು ಅಲ್ಲಿಯೇ ಒಂದು ಧರ್ಮಸ್ಥಳಕ್ಕೆ ಆಗಮಿಸುವಂಥ ಕಾರಣಕ್ಕಾಗಿ ಇಂತಹ ಹೊತ್ತಿನಲ್ಲಿ ಆ ಒಂದು ನಂಬಿಕೆ ಉಳಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದ್ದಂತೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅರಿಯುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ರಾಜಕೀಯ ಒತ್ತಡಕ್ಕೆ ಮಾಡೋದು, ಬೇರೆ ಒಂದಷ್ಟು ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂಥ ಕೆಲಸ ಆದರೆ ಸಹಜವಾಗಿ ಅದು ಸರ್ಕಾರಕ್ಕೆ ತಿರುಗುವಂಥ ಕೆಲಸ ಆಗ್ಬೋದು, ಮತ್ತು ಸರ್ಕಾರಕ್ಕೂ ಡ್ಯಾಮೇಜ್ ಆಗುವಂಥ ಒಂದಷ್ಟು ಕೆಲಸಗಳಾಗುವಂಥ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ಸತ್ಯಾಸತ್ಯತೆ ಏನಿದೆ ಅಂದರೆ ಆ ವ್ಯಕ್ತಿ ಹೇಳಿದಂಥ ನೂರಾರು ಶವಗಳ ಪ್ರಕರಣ ಏನಿದೆ, ಊತಂತ ಪ್ರಕರಣ ಏನಿದೆ,